It's a real joy for me to be here with you on this Sunday morning to worship the Lord and to minister the word. ಭಾನುವಾರ ಬೆಳಗ್ಗೆ ನಿಮ್ಮ ಮಧ್ಯೆ ಬಂದು ದೇವರನ್ನು ಆರಾಧಿಸಿ ಮತ್ತು ವಾಕ್ಯ ಸಂದೇಶವನ್ನು ನೀಡುವಂಥದ್ದು ನನಗಿರುವ ಅವಕಾಶ ತುಂಬ ಸಂತೋಷವಾಗಿದೆ. And I really appreciate this assembly and your zeal for the word of God and for your testimony in this part of Bangalore. ದೇವರ ವಾಕ್ಯದ ಕಡೆಗೆ ನಿಮ್ಮ ಒಂದು ಆಸಕ್ತಿ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಸಭೆಯ ಸಾಕ್ಷಿಗಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. So I want to turn your attention today to for the ministry to the book of Revelation chapter 2. ವಾಕ್ಯ ಸಂದೇಶಕ್ಕಾಗಿ ನಿಮ್ಮ ಗಮನವನ್ನು ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯಕ್ಕೆ ತೆರೆದಿದೆ. And we are going to look this morning at Revelation chapter 2 verses 1 to 6. ನಾವು ಮುಂಜಾನೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 1ರಿಂದ 6ನೇ ವಚನದಿಂದ ನಾವು ಧ್ಯಾನ ಮಾಡಲಿದ್ದೇವೆ. So the setting of this passage is in the first century AD. ಈ ಒಂದು ವಾಕ್ಯ ಭಾಗದ ಹಿನ್ನೆಲೆಯನ್ನು ನೋಡುವಾಗ ಮೊದಲನೇ ಶತಮಾನದಲ್ಲಿ and there is the Roman emperor at the time was persecuting this new movement of Christians. ಈ ರೋಮ ಚಕ್ರವರ್ತಿ ಆ ಒಂದು ಕಾಲಘಟ್ಟದಲ್ಲಿದ್ದ ರೋಮ ಚಕ್ರವರ್ತಿಯು ಈ ಹೊಸದಾಗಿ ಕ್ರಿಸ್ತನ ಕಡೆಗೆ ಬಂದಿರುವ ಕ್ರಿಸ್ತ ನಂಬಿಕೆಗೆ ಬಂದಿರುವವರನ್ನು ಹಿಂಸೆಪಡಿಸುತ್ತಿದ್ದರು. And we know that the book of Revelation was written by the apostle John. ಅಪೊಸ್ತಲನಾದ ಯೋಹಾನನು ಪ್ರಕಟಣೆಯ ಪುಸ್ತಕವನ್ನು ಬರೆದಿದ್ದಾನೆ ಎಂಬುದಾಗಿ ನಮಗೆ ತಿಳಿದಿದೆ. And it was written by him while he was in exile in an island called Patmos. ಪದ್ಮೋಸ್ ದ್ವೀಪದಲ್ಲಿ ಆತನು ಇದ್ದಾಗ ಈ ಒಂದು ಪುಸ್ತಕವನ್ನು ಆತನು ಬರೆದನು. So let's just read about that in chapter 1 and verse 9. 1ನೇ ಅಧ್ಯಾಯ 9ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ಓದುತ್ತೇವೆ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪದ್ಮೋಸ್ ದ್ವೀಪದಲ್ಲಿದ್ದೇನೆ. So he says that he was on the island of Patmos, or he was imprisoned in the island of Patmos for the word of the God and the testimony of Jesus Christ. ಯೋಹಾನನು ಹೇಳುವುದೇನೆಂದರೆ ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪದ್ಮೋಸ್ ದ್ವೀಪದಲ್ಲಿ ಅವನು ಸೆರೆಯಾಗಿದ್ದನು. As the Roman emperor saw the rapid growth of Christianity, they were very threatened by this, so they tried to get rid of that movement. ರೋಮ ಚಕ್ರವರ್ತಿಯು ಆ ದಿನದಲ್ಲಿ ಈ ಕ್ರಿಸ್ತ ನಂಬಿಕೆಗೆ ಬರುವ ಜನರು ಅವರ ಅತ್ಯಧಿಕವಾಗಿರುವ ಒಂದು ಕಾರಣದಿಂದ ಅವರ ಬೆದರಿಕೆಯಿಂದ ಈ ಒಂದು ವಿಷಯವನ್ನು ನಿಲ್ಲಿಸುವುದಕ್ಕಾಗಿ ಹಿಂಸೆಪಡಿಸುತ್ತಿದ್ದನು. And let's read verses 10 and 11 of Revelation 1 now. 1ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು ಸಹ ಓದಿಕೊಳ್ಳೋಣ. ನಾನು ಕರ್ತನ ದಿನದಲ್ಲಿ ದೇವರ ಆತ್ಮವಶನಾಗಿ ನನ್ನ ಹಿಂದಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾ ಶಬ್ದವನ್ನು ಕೇಳಿದನು. ಅದು ನೀನು ನೋಡುವುದರ ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮರ್ನ, ಪೆರ್ಗಮ, ಥುವತೈರ, ಸಾರ್ದಿಸ್, ಫಿಲದೆಲ್ಫಿಯ, ಲವೋದಿಕೀಯ ಎಂಬ 7 ಪಟ್ಟಣಗಳ ಸಭೆಗಳನ್ನು ಕಳಿಸಬೇಕೆಂದು ನುಡಿಯಿತು. Okay, so as John is there on the Lord's day, so on a Sunday morning perhaps, ಕರ್ತನ ದಿನದಲ್ಲಿ ಯೋಹಾನನು ಆತನಿರುವಾಗ and he has a vision. ಅವನಿಗೆ ಒಂದು ದರ್ಶನ ಉಂಟಾಯಿತು. And in this vision he is asked a vision of the Lord Jesus himself appears to John. ಕರ್ತನ ಒಂದು ದರ್ಶನದಲ್ಲಿ ಕರ್ತನು ತಾನೇ ಅವನಿಗೆ ಕಾಣಿಸಿಕೊಂಡನು. And the Lord gives John a very specific instruction. ಯೋಹಾನನಿಗೆ ನಿಖರವಾದ ಸೂಚನೆಯನ್ನು ಕೊಟ್ಟನು. And the Lord tells John, I want you to write down these messages, 7 specific messages to 7 specific churches of that time. ಕರ್ತನು ಯೋಹಾನನಿಗೆ ನಿಖರವಾಗಿ ಹೇಳಿದ್ದೇನೆಂದರೆ ಆ ಒಂದು ದಿನದಂದು ಇದ್ದ ನಿಖರವಾದ 7 ಸಭೆಗಳಿಗೆ 7 ಸಂದೇಶವನ್ನು ಬರೆ ಎಂಬುದಾಗಿ ಹೇಳಿದನು. And these 7 churches were situated in the region of Western Asia or in modern day Turkey. ಈ ಒಂದು ವೆಸ್ಟರ್ನ್ ಏಷ್ಯಾ ಅಥವಾ ಈ ದಿನಗಳಲ್ಲಿರುವ ಟರ್ಕಿ ಎಂಬ ಒಂದು ಸ್ಥಳದಲ್ಲಿ ಈ 7 ಸಭೆಗಳಿದ್ದವು. And in Revelation 2 and 3 we see the 7 messages to the
7 churches. ಪ್ರಕಟಣೆ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಈ 7 ಸಭೆಗಳಿಗೆ ಕೊಡಲ್ಪಟ್ಟ 7 ಸಂದೇಶಗಳನ್ನು ನಾವು ಓದಬಹುದು. And as we read through these, we see a few things about these messages. ಈ ವಾಕ್ಯಗಳನ್ನು ಓದುವಾಗ ಈ ಸಂದೇಶ ಏನಾಗುತ್ತೆ ಎಂಬುದಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಬಹುದು. We see first of all that each message was unique to that particular church. ಮೊದಲನೇದಾಗಿ ನಾವು ಗಮನಿಸುವ ವಿಷಯವೇನೆಂದರೆ ಆ ಒಂದು ನಿರ್ದಿಷ್ಟವಾದ ಒಂದು ಸಭೆಗೆ ಅಥವಾ ಪ್ರತಿಯೊಂದು ನಿರ್ದಿಷ್ಟವಾದ ಸಭೆಗೆ ಆ ಸಂದೇಶವು ಅದು ವಿಭಿನ್ನವಾಗಿತ್ತು. And each message is addressing certain things that were happening in that church at that point in history. ಆ ಚರಿತ್ರೆಯಲ್ಲಿ ಆ ಒಂದು ಕಾಲದಲ್ಲಿ ಪ್ರತಿಯೊಂದು ಸಭೆಯಲ್ಲಿ ನಡೀತಿರುವ ಒಂದು ವಿಷಯದ ಮೇಲೆ ಆ ಒಂದು ಸಂದೇಶವಿತ್ತು. Okay, and then we also see that each message to each church includes both a commendation of the church as well as a condemnation of the church. ಈ ಒಂದು ಪ್ರತಿಯೊಂದು ಸಭೆಗೆ ಆ ಒಂದು ಸಂದೇಶವು ಕೊಡಲ್ಪಟ್ಟಾಗ ಆ ಒಂದು ಸಂದೇಶದಲ್ಲಿ ಎರಡು ವಿಷಯವಿತ್ತು, ಪ್ರಶಂಸಿಸುವ ಅಂಶಗಳು ಮತ್ತು ಖಂಡನೆಗೆ ಗುರಿಯಾಗಿರುವ ವಿಷಯಗಳು ಸಹ ಇದ್ದವು. So they were commended for the things they were doing that was pleasing to the Lord. ಕರ್ತನಿಗೆ ಮೆಚ್ಚುಗೆಯಾಗಿರುವ ವಿಷಯಗಳನ್ನು ಮಾಡಿದ ದಿಸೆಯಿಂದ ಆ ಒಂದು ವಿಷಯಗಳಿಗೆ ಅವರು ಪ್ರಶಂಸೆಯನ್ನು ಪಡೆದರು. But they were condemned for the things they were doing that were not pleasing to the Lord. ದೇವರಿಗೆ ಮೆಚ್ಚುಗೆ ಇಲ್ಲದ ವಿಷಯಗಳನ್ನು ಮಾಡುತ್ತಿದ್ದರು, ಆ ಒಂದು ವಿಷಯಗಳಿಗೆ ಅವರಿಗೆ ಖಂಡನೆಯು ದೊರೆಯಿತು. And the Lord, through this vision that the Apostle John was given, was calling each church to examine themselves and to repent and to be transformed. ಪ್ರತಿಯೊಂದು ಸಭೆಯು ತಮ್ಮನ್ನೇ ಪರೀಕ್ಷಿಸಿಕೊಂಡು ಮತ್ತು ಬದಲಾಗಬೇಕೆಂಬುದಾಗಿ ಕರ್ತನು ಯೋಹಾನನಿಗೆ ಕೊಟ್ಟ ಒಂದು ದರ್ಶನದಲ್ಲಿ ಈ ಒಂದು ಸಂದೇಶವಿತ್ತು. Now, of course, each of these, as I said, was written to that specific church for that specific time. ಈಗಾಗಲೇ ಹೇಳಿದ ಹಾಗೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಸಭೆಗೆ ಈ ಒಂದು ಸಂದೇಶವು ಬರೆಯಲ್ಪಟ್ಟಿತು. But as we read through them, we see that there is a lot of things said about those churches that are applicable to our assemblies or our churches today. ಆದರೆ ಆ ಒಂದು ಸಭೆಗಳಿಗೆ ತಿಳಿಸಲ್ಪಟ್ಟ ಒಂದು ಸಂದೇಶದಲ್ಲಿ ಈ ಕಾಲಘಟ್ಟದಲ್ಲಿ ನಮಗೆ ಅನ್ವಯವಾಗಿರುವ ಅನೇಕ ವಿಷಯಗಳು ಉಂಟು. And we find a lot of things that were good and that were not so good that are very relevant to us today. ಅನೇಕ ಉತ್ತಮವಾದ ವಿಷಯಗಳು ಮತ್ತು ನಮಗೆ ಅನ್ವಯಿಸದೇ ಇರುವ ಒಂದು ವಿಷಯಗಳು ಸಹ ಈ ಒಂದು ಸಂದೇಶದಲ್ಲಿ ಉಂಟು. So this morning I want to look at just one of those messages, which is the message to the church at Ephesus. ಆ ಒಂದು ಸಂದೇಶಗಳಲ್ಲಿ ಒಂದು ಸಂದೇಶ ಎಫೆಸದ ಸಭೆಗೆ ಕೊಡಲ್ಪಟ್ಟಿರುವ ಸಂದೇಶವನ್ನು ನಾವು ಧ್ಯಾನ ಮಾಡೋಣ. And we will just look at chapter 2 verses 1 to 6. 2ನೇ ಅಧ್ಯಾಯ 1ರಿಂದ 6ನೇ ವಚನ ತನಕ ನಾವು ನೋಡೋಣ. And the title of this message is a question. ಈ ಒಂದು ಶಿರೋನಾಮ ನೋಡುವಾಗ ಒಂದು ಪ್ರಶ್ನೆ ಆಗಿತ್ತು. And the question is this: have you forgotten your first love? ನಿಮಗಿದ್ದ ಒಂದು ಮೊದಲನೇ ಪ್ರೀತಿ, ಪ್ರಥಮ ಪ್ರೀತಿಯನ್ನು ನೀವು ಮರೆತು ಹೋದಿರಾ? And that's a question I want each of us to think about as we study this letter to the church at Ephesus. ಎಫೆಸದಲ್ಲಿರುವ ಸಭೆಗೆ ಬರೆದ ಈ ಒಂದು ಪತ್ರ ಅಥವಾ ಈ ಒಂದು ಸಂದೇಶವನ್ನು ನಾವು ಧ್ಯಾನ ಮಾಡುವಾಗ ಈ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ. Now, before we get into the message itself or the letter to the church, let's just talk a little bit about the background about that church or the assembly in the city of Ephesus. ಈ ಒಂದು ಸಂದೇಶಕ್ಕೆ ನಾವು ಹೋಗುವುದಕ್ಕೆ ಮುಂಚಿತವಾಗಿ ಆ ಒಂದು ಹಿನ್ನೆಲೆ, ಆ ಒಂದು ಎಫೆಸ ಪಟ್ಟಣವಾಗಿ ಆ ಒಂದು ಸಭೆಯ ಹಿನ್ನೆಲೆ ಏನಾಗಿದೆ ಎಂಬುದಾಗಿ ತಿಳ್ಕೊಳ್ಳೋಣ. In Acts chapter 19 we see that this church was established by the apostle Paul on his second missionary journey. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಆತನ ಎರಡನೇ ಒಂದು ಸೇವಾ ಪ್ರಯಾಣದಲ್ಲಿ ಈ ಸಭೆಯು ಸ್ಥಾಪಿಸಲ್ಪಟ್ಟಿತು. Paul was very personally involved in establishing this particular church. ಈ ನಿಖರವಾದ ಸಭೆಯನ್ನು ಸ್ಥಾಪಿಸುವುದರಲ್ಲಿ ಪೌಲನು ತುಂಬಾ ವೈಯಕ್ತಿಕವಾಗಿ ನಿರತನಾಗಿದ್ದನು. In fact, he spent 2 full years just living there and teaching them and getting that church established. ಅಲ್ಲಿ ಆತನು 2 ವರ್ಷಗಳ ಕಾಲ ಅಲ್ಲಿ ಜೀವಿಸಿ ಅಲ್ಲಿ ಅವರಿಗೆ ಬೋಧಿಸುತ್ತಾ ಈ ಒಂದು ಸಭೆಯನ್ನು ಆತನು ಸ್ಥಾಪಿಸಿದನು. Not only that, later on when Paul was in prison in Rome, ಅದು ಮಾತ್ರವಲ್ಲದೆ ರೋಮ ಪಟ್ಟಣದಲ್ಲಿ ಪೌಲನು ಸೆರೆವಾಸಿಯಾಗಿದ್ದಾಗ he wrote one of his prison epistles, the epistle to the Ephesian church, to this very same church. ಮತ್ತು ಪೌಲನ ಸೆರೆಮನೆ ಪತ್ರಗಳಲ್ಲಿ ಒಂದು ಪತ್ರವಾಗಿರುವ ಎಫೆಸ ಪತ್ರೆ ಈ ಸಭೆಗೆ ಬರೆಯಲ್ಪಟ್ಟಿತು. And in that epistle, I'm sure we have studied it,
ಆ ಒಂದು ಪತ್ರವನ್ನು ನಾವು ಧ್ಯಾನ ಮಾಡಿದ್ದೇವೆ ಎಂಬುದಾಗಿ ನಾನು And ನಂಬುತ್ತೇನೆ. he talks about the new life in Christ ಕ್ರಿಸ್ತನಲ್ಲಿರುವ ನೂತನ ಜೀವನದ ವಿಷಯವಾಗಿ and ಮಾತನಾಡುತ್ತಾರೆ. the importance of why as a church community they have to live a transformed life in Christ. ಸಭೆಯಾಗಿ ಒಂದು ನೂತನ ಜೀವವನ್ನು ಕ್ರಿಸ್ತನಲ್ಲಿ ನೂತನ ಜೀವವನ್ನು ಯಾಕೆ ಅವರು ಜೀವಿಸಬೇಕೆಂಬುದಾಗಿ ತಿಳಿಸಲ್ಪಟ್ಟಿತು. So as we go through this, let us look at this message and apply it in our own lives and in the life of this local church. ಈ ಒಂದು ಸಂದೇಶವನ್ನು ನಾವು ಧ್ಯಾನ ಮಾಡಿ ನಮ್ಮ ಒಂದು ಜೀವಿತದಲ್ಲಿ ಈ ಸ್ಥಳೀಯ ಜೀವಿತದಲ್ಲಿಯೂ ಆ ಪಾಠಗಳನ್ನು ಕಲಿತು ನಾವು ಅನ್ವಯಿಸುವವರಾಗಿರೋಣ. So let's look first of all at the commendation that Jesus the Lord had to give to the Lord gave to the Ephesian church. ಎಫೆಸದಲ್ಲಿರುವ ಈ ಸಭೆಗೆ ಕರ್ತನು ಪ್ರಶಂಸೆ ಮಾಡಿದ ವಿಷಯಗಳನ್ನು ಮೊದಲೇ ನಾವು ನೋಡಿದಾಗೆ ನೋಡೋಣ. So I mentioned for every one of these letters there is a commendation and a condemnation. ಪ್ರತಿಯೊಂದು ಈ ಒಂದು ಪತ್ರದಲ್ಲಿ ಪ್ರತಿಯೊಂದು ಸಭೆಗೆ ಅಲ್ಲಿ ಪ್ರಶಂಸಿಸುವ ವಿಷಯಗಳು ಮತ್ತು ಖಂಡನೆಯ ವಿಷಯಗಳು ಇದ್ದವು. So we will look first at the commendation. ಮೊದಲನೇದಾಗಿ ಅಲ್ಲಿ ಪ್ರಶಂಸೆಯ ವಿಷಯಗಳನ್ನು ನೋಡೋಣ. So let's look at Revelation chapter 2 and let's read verses 1 to 3. ಪ್ರಕಟಣೆ 2ನೇ ಅಧ್ಯಾಯ 1ರಿಂದ 3ನೇ ವಚನ ತನಕ. ಎಫೆಸದಲ್ಲಿರುವ ಸಭೆಯ ದೂತರಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾಗ ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ, ಅಪೊಸ್ತಲರಾಗಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೇರಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. So we see here that there are 4 specific, as we break it down, there are 4 specific things for which the Lord commends this church. ಈ ವಿಷಯಗಳನ್ನು ಗಮನಿಸುವಾಗ ಈ ಸಭೆಯನ್ನು ಪ್ರಶಂಸಿಸುವುದಕ್ಕೆ 4 ವಿಷಯಗಳಿದ್ದವು. And let's just look at each of them. ಒಂದೊಂದಾಗಿ ನಾವು ಕಲಿಯೋಣ. Okay, first one we see in beginning of verse 2 and the last part of verse 3. ನಾವು 2ನೇ ವಚನ ಪ್ರಾರಂಭದಲ್ಲಿಯೂ 3ನೇ ವಚನದ ಕೊನೆಯಲ್ಲಿ ನಾವು So in ನೋಡಬಹುದು. verse 2 it says, the Lord says that I know your works and your labor. 2ನೇ ವಚನದಲ್ಲಿ ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ಬಲ್ಲೆನು. And then the last part of verse 3 it says, and you have labored for my name's sake and have not become weary. 3ನೇ ವಚನದಲ್ಲಿ ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೇರಿಸಿಕೊಂಡು ಬೇಸರಗೊಳ್ಳಲಿಲ್ಲ. So the first commendation is this, ಮೊದಲನೇ ಪ್ರಶಂಸೆ ಇದಾಗಿದೆ, that this was a church that was full of good works, full of good activities. ಈ ಸಭೆಯು ಕೃತ್ಯಗಳಿಂದಲೂ ತುಂಬಾ ಚಟುವಟಿಕೆಯಿಂದ ತುಂಬಿತ್ತು. The Lord says, I know your works. ಕರ್ತನು ಹೇಳುವ ಮಾತು, ನಿನ್ನ ಕೃತ್ಯಗಳನ್ನು ಬಲ್ಲೆನು. He says, you have labored for my sake. ನನ್ನ ಹೆಸರಿನ ನಿಮಿತ್ತ ನೀವು ಪ್ರಯಾಸ ಪಟ್ಟಿದ್ದೀರಿ. And not only have you labored, ನೀವು ಪ್ರಯಾಸ ಪಟ್ಟಿದ್ದು but ಮಾತ್ರವಲ್ಲದೆ you have labored tirelessly. You have not become weary in your laboring. ಬಾಧೆಯನ್ನು ಅಥವಾ ಪ್ರಯಾಸ ಪಟ್ಟು ಸೇರಿಸಿಕೊಂಡು ಬೇಸರಗೊಳ್ಳಲಿಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. So perhaps this was a church that had lot of meetings. ಈ ಒಂದು ಸಭೆಯಲ್ಲಿ ತುಂಬಾ ಕೂಟಗಳಿದ್ದಿರಬಹುದು. They had good Bible studies, ಒಳ್ಳೆ ಸತ್ಯವೇದ ಅಧ್ಯಯನ ಕೂಟಗಳಿದ್ದಿರಬಹುದು. good sermons from the pulpit. ವೇದಿಕೆಯಿಂದ ಒಳ್ಳೆ ಸಂದೇಶಗಳು ಕೊಡಲ್ಪಟ್ಟಿರಬಹುದು. They were discipling each other, ಪ್ರತಿಯೊಬ್ಬರು ಒಬ್ಬರೊಬ್ಬರನ್ನು ಶಿಷ್ಯತ್ವದಲ್ಲಿ ನಡೆಸುತ್ತಿದ್ದರು. spending a lot of time in prayer. ಪ್ರಾರ್ಥನೆಯಲ್ಲಿ ತುಂಬಾ ಹೆಚ್ಚು ಸಮಯವನ್ನು ವೆಚ್ಚ And the ಮಾಡುತ್ತಿದ್ದರು. Lord Jesus tells the church that I am looking at you and I see what you are doing and I like it. ಕರ್ತನು ಹೇಳುವ ಮಾತು, ನಾನು ನಿಮ್ಮನ್ನು ನೋಡಿ, ನೀವು ಮಾಡುವ ಕೃತ್ಯಗಳನ್ನು ನೋಡಿ ನಿಮ್ಮನ್ನು ನಾನು ಇಷ್ಟಪಡುತ್ತಿದ್ದೇನೆ. So the first commendation that they were full of good works and activities for the Lord. ಮೊದಲನೇ ಪ್ರಶಂಸೆ ಅಲ್ಲಿ ಕರ್ತನಿಗಾಗಿ ಅಲ್ಲಿ ಒಳ್ಳೆ ಕೃತ್ಯಗಳನ್ನು ಅನೇಕ ಚಟುವಟಿಕೆಗಳಿಂದ ತುಂಬಿತು. Okay, there's another commendation, the second one. ಎರಡನೇ ಪ್ರಶಂಸೆಯ ಮಾತು, And this is that they were patient and they persevered in the face of difficulties. ಕಷ್ಟದ ಸಮಯದಲ್ಲಿ ಅವರು ತಾಳ್ಮೆಯಿಂದ ಸಹಿಸಿಕೊಂಡಿದ್ದರು. So look at second part of verse 2. ಎರಡನೇ ವಚನದ ಎರಡನೇ It says, I know your patience. ನಿನ್ನ ತಾಳ್ಮೆಯನ್ನು ಬಲ್ಲೆನು. And then in verse 3, ಮೂರನೇ ವಚನದಲ್ಲಿ it says, you have persevered and have patience. ನೀವು ಬಾಧೆಯನ್ನು ಸಹಿಸಿಕೊಂಡು ಅಥವಾ ತಾಳ್ಮೆಯುಳ್ಳವನಾಗಿ
ಬಾಧೆಯನ್ನು ಸಹಿಸಿಕೊಂಡು They ಬೇಸರಗೊಳ್ಳಲಿಲ್ಲ. were a patient church. ತಾಳ್ಮೆಯುಳ್ಳ They ಸಭೆಯಾಗಿತ್ತು. were a persevering church. ಅವರು ಒಂದು ತಾಳ್ಮೆಯಿಂದ ಸಹಿಸಿಕೊಳ್ಳುವ ಒಂದು ಸಭೆಯಾಗಿತ್ತು. Persevering means that they did not give up easily. ಅವರು ಬೇಸರಗೊಳ್ಳದೆ ಅವರು ಹಾಗೆ ಯಾವ ವಿಷಯವನ್ನು ಬಿಟ್ಟು You ಬಿಡಲಿಲ್ಲ. are patient and you are persevering. ತಾಳ್ಮೆಯುಳ್ಳವರಾಗಿ ಅವರು ಸಹಿಸಿಕೊಂಡು ಜೀವಿಸುತ್ತಿದ್ದರು. Perhaps in that time they had faced a lot of difficulties and persecutions. ಒಂದು ವೇಳೆ ಆ ಒಂದು ಕಾಲಘಟ್ಟದಲ್ಲಿ ತುಂಬಾ ಕಷ್ಟ ಹಿಂಸೆಯನ್ನು ಅನುಭವಿಸಿದಿರಬಹುದು. Yet they patiently carried on with all those labors and all those good works that Jesus found to be very commendable. ಆದರೂ ಸಹ ಆ ಒಂದು ಎಲ್ಲಾ ವಿಷಯಗಳನ್ನು ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಅವರು ಮುಂದೆ ಹೋದರು. ಈ ವಿಷಯಗಳನ್ನು ಕರ್ತನು ಗಮನಿಸಿದರು. Okay, the third commendation ಮೂರನೇ ಪ್ರಶಂಸೆಯ ಮಾತು is that they upheld the standard of righteousness and holiness. ಅಲ್ಲಿ ನೀತಿವಂತಿಕೆ ಮತ್ತು ಪರಿಶುದ್ಧತೆಯ ಒಂದು ಮಟ್ಟವನ್ನು ಕಾಪಾಡಿಕೊಂಡಿದ್ದರು. Look at verse 2 again. ಎರಡನೇ ವಚನವನ್ನು I know that you cannot bear those who are evil. ನೀನು ದುಷ್ಟರನ್ನು ಸಹಿಸಲಾರೆ. They did not tolerate evil. ದುಷ್ಟರನ್ನು ದುಷ್ಟ ಸಂಗತಿಯನ್ನು They did ಸಹಿಸಿಕೊಳ್ಳಲಿಲ್ಲ. not tolerate those who were evil and living in sin. ಪಾಪದಲ್ಲಿದ್ದು ಪಾಪದಲ್ಲಿ ಜೀವಿಸುವವರನ್ನು ಸಹಿಸಿಕೊಳ್ಳಲಿಲ್ಲ. They maintained purity and holiness in the church. ಅವರ ಸಭೆಯಲ್ಲಿ ಪವಿತ್ರತೆಯನ್ನು ಪರಿಶುದ್ಧತೆಯನ್ನು So ಕಾಪಾಡಿಕೊಂಡರು. here was a church who was full of good works. ಈ ಸಭೆಯು ತುಂಬಾ ಧರ್ಮಕಾರ್ಯದ ಒಳ್ಳೆ ಕೃತ್ಯಗಳಿಂದ ತುಂಬಿತು. And here was a church that was patient and persevered in the midst of difficulties. ಕಷ್ಟದ ಸಮಯದಲ್ಲಿ ಈ ಸಭೆಯು ತಾಳ್ಮೆಯುಳ್ಳವರಾಗಿ ಸೇರಿಸಿಕೊಂಡಿದ್ದರು. And here's a church who upheld a standard of righteousness and holiness. ನೀತಿವಂತಿಕೆ ಮತ್ತು ಪರಿಶುದ್ಧತೆಯ ಮಟ್ಟವನ್ನು ಅವರು ಎತ್ತಿ ಹಿಡಿದ ಒಂದು ಸಭೆಯು ಇದಾಯಿತು. And there was one more commendation. ಮತ್ತೊಂದು ಪ್ರಶಂಸೆಯ ವಿಷಯವಿತ್ತು. In verse 2 it says, I know you have tested those who say they are apostles and are not, and have found them liars. ಎರಡನೇ ವರ್ಷದಲ್ಲಿ ಅಪೋಸ್ತಲ ಅಲ್ಲದಿದ್ದರು ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. And then verse 6 also. ಆರನೇ ವಚನ. This you have, that you hate the deeds of the Nicolaitans, which I also hate. ಆದರೆ ನಿನ್ನಲ್ಲಿ ಒಳ್ಳೆಯದೊಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೊಲಾಯಿತರ ಕೃತಿಗಳನ್ನು ನೀನು ಸಹ ದ್ವೇಷಿಸುತ್ತೀ. They did not tolerate false teachers. ಇಲ್ಲಿ ದುರ್ಬೋಧಕರನ್ನು ಅವರು ಸಹಿಸಿಕೊಳ್ಳಲಿಲ್ಲ. And they did not tolerate these group of people called the Nicolaitans. ಮತ್ತು ನಿಕೊಲಾಯಿತರೆಂಬ ಒಂದು ಗುಂಪಿನವರೊಂದಿಗೂ ಸಹ ಅವರು We ಸಹಿಸಿಕೊಳ್ಳಲಿಲ್ಲ. find the Nicolaitans also coming in the letter to the church at Pergamos a little later. ನಂತರ ಪೆರ್ಗಮ ಸಭೆಗೆ ಬರೆಯಲ್ಪಟ್ಟ ಒಂದು ಸಂದೇಶದಲ್ಲಿಯೂ ನಿಕೊಲಾಯಿತರ ಕುರಿತಾಗಿ ನಾವು ಓದಬಹುದು. So we don't know exactly what this group was, but we know that they were false teachers. ಈ ಗುಂಪಿನವರು ಯಾರೆಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಯದೇ ಇದ್ದರು, ಇವರು ದುರ್ಬೋಧಕರೆಂಬುದಾಗಿ ತಿಳ್ಕೊಳ್ಳಬಹುದು. But the church at Ephesus, the Lord says that they knew true doctrine. ಆದರೆ ಈ ಎಫೆಸದಲ್ಲಿರುವ ಒಂದು ಸಭೆಯು ಅವರು ಒಳ್ಳೆ ಸ್ವಸ್ಥ ಬೋಧನೆ ಏನೆಂಬುದಾಗಿ ತಿಳಿದವರಾಗಿದ್ದರು. And they easily identified false teachers. ಸುಲಭವಾಗಿ ದುರ್ಬೋಧಕರು ಯಾರೆಂಬುದಾಗಿ ಗುರುತಿಸಿದರು. And they dealt with them appropriately. ಮತ್ತು ಅವರನ್ನು ಸರಿಯಾದ ಒಂದು ತಕ್ಕ ರೀತಿಯಲ್ಲಿ ಅವರೊಂದಿಗೆ They ವ್ಯವಹರಿಸಿದರು. hated the false teachers. ದುರ್ಬೋಧಕರನ್ನು ದ್ವೇಷಿಸುವವರಾಗಿದ್ದರು. Put them out. ಅವರನ್ನು ಹೊರಗೆ ಹಾಕಿದರು. So when we look at these four commendations, we have to say, oh, this was such a wonderful church. ಈ ನಾಲ್ಕು ಪ್ರಶಂಸೆಯ ಮಾತನ್ನು ನಾವು ಗಮನಿಸುವಾಗ ಇದು ತುಂಬಾ ಒಳ್ಳೆ ಅದ್ಭುತವಾದ ಸಭೆ ಎಂಬುದಾಗಿ ನಾವು It was ನೆನೆಸಬಹುದು. a very active church. ತುಂಬಾ ಕಾರ್ಯನಿರತವಾದ It was ಸಭೆಯಾಗಿತ್ತು. a church that upheld holy living. ಪರಿಶುದ್ಧ ಜೀವಿತವನ್ನು ಎತ್ತಿ ಹಿಡಿದ It was ಸಭೆಯಾಗಿತ್ತು. a church that persevered in the midst of persecution. ಹಿಂಸೆಯ ಮಧ್ಯದಲ್ಲಿಯೂ ಅವರು ಸೇರಿಸಿಕೊಂಡು ಜೀವಿಸಿದ And ಸಭೆಯಾಗಿತ್ತು. it was a church that recognized and rejected false doctrine. ದುರ್ಬೋಧಕರನ್ನು ಗುರುತಿಸಿ ಅವರನ್ನು ತಿರಸ್ಕರಿಸಿದ ಸಭೆಯು ಇದಾಗಿತ್ತು. And if we were to read that and stop there, we would say, oh, what a wonderful church. ನಾವು ಇಲ್ಲಿಗೆ ನಿಲ್ಲಿಸಿ ನಾವು ನೋಡುವುದಾದ್ರೆ ಎಂತ ಒಂದು ಅದ್ಭುತವಾದ ಸಭೆ ಎಂಬುದಾಗಿ ನಾವು ಹೇಳಬಹುದು. Oh, it is so pleasing to the Lord. ಕರ್ತನಿಗೆ ತುಂಬಾ ಮೆಚ್ಚುಗೆಯಾದ ಸಭೆ. I want to be part of a church like that. ಈ ರೀತಿಯಾದ ಸಭೆಯ ಭಾಗವಾಗಿ That's the kind of commendation that I would want for, Agape Christian Assembly. The Lord were to come here and give a commendation. ಒಂದು ವೇಳೆ ಕರ್ತನು ಬಂದು ಇಲ್ಲಿ ಈ ಸಭೆಗೆ ಪ್ರಶಂಸೆ ಕೊಡಬೇಕೆಂಬುದಾಗಿದ್ದರೆ ಈ ರೀತಿಯಾದ ಪ್ರಶಂಸೆ ಕೊಡಬೇಕೆಂಬುದಾಗಿ ನನ್ನ ಬಯಕೆ. For the Lord to say, I know your works. ಕರ್ತನು ನಿನ್ನ ಕೃತ್ಯಗಳನ್ನು ಬಲ್ಲೆನೆಂಬುದಾಗಿ ಹೇಳಬೇಕಾದ್ರೆ, I know your labor. ನಿನ್ನ ಪ್ರಯಾಸವನ್ನು ಬಲ್ಲೆನೆಂಬುದಾಗಿ ಹೇಳಬೇಕಾದ್ರೆ, I see your patience. ನಿನ್ನ ತಾಳ್ಮೆಯನ್ನು ನಾನು ಬಲ್ಲೆನು ಎಂಬುದಾಗಿ ಹೇಳಬೇಕಾದ್ರೆ, See that you cannot bear those who are evil. ಮತ್ತು ದುಷ್ಟರನ್ನು
ಸಹಿಸಲಾರೆ ಎಂಬುದಾಗಿ ಕರ್ತನು ಹೇಳಬೇಕಾದರೆ and you are dealing appropriately with false teachers and false doctrine, ದುರ್ಬೋಧನೆ ಮತ್ತು ದುರ್ಬೋಧಕರೊಂದಿಗೆ ಸರಿಯಾದ ರೀತಿ ತಕ್ಕ ರೀತಿಯಲ್ಲಿ ವರ್ತಿಸಿಕೊಳ್ಳುತ್ತಿದ್ದೀರಿ ಎಂಬುದಾಗಿ ಹೇಳುವಾಗ not only are you laboring, but you are not growing weary, you are not getting tired of laboring for me. ನನಗಾಗಿ ನೀವು ಪ್ರಯಾಸ ಪಡುತ್ತಿದ್ದೀರಿ ಮತ್ತು ಆ ಪ್ರಯಾಸದಲ್ಲಿ ನೀವು ಬೇಸರಗೊಳ್ಳುತ್ತಿಲ್ಲ. And the Lord says, I love your teaching that you provide in your church. ನಿಮ್ಮ ಸಭೆಯಲ್ಲಿ ಕೊಡುವ ಒಂದು ಬೋಧನೆಯು ನನಗೆ ಮೆಚ್ಚುಗೆಯಾಗಿದೆ. I love so many things about you. ನಿನ್ನ ವಿಷಯವಾಗಿ ಅನೇಕ ಸಂಗತಿಗಳು ನನಗೆ ಇಷ್ಟವಾಗಿದೆ. Lots of good activities. ಒಳ್ಳೆ ಅನೇಕ ಚಟುವಟಿಕೆಗಳು. Patience and perseverance in the face of suffering. ಕಷ್ಟ ಹಿಂಸೆಯ ಮಧ್ಯದಲ್ಲಿ ತಾಳ್ಮೆ ಮತ್ತು ಸಹಿಸಿಕೊಳ್ಳುತ್ತಿದ್ದಾರೆ. Maintaining doctrinal purity. ಸ್ವಸ್ಥ ಬೋಧನೆಯ ಪವಿತ್ರತೆಯನ್ನು ಕಾಪಾಡುತ್ತಾ ಬರುತ್ತಿದ್ದಾರೆ. By our standards, based on what we see, from the outside, we would say this would be a very strong, vibrant local church. ನಮ್ಮ ಒಂದು ಅರ್ಥೈಸುವಿಕೆ ನಾವು ನೋಡಿದ ಒಂದು ಹೊರಗಿನ ವಿಷಯದಲ್ಲಿ ನಾವು ನೋಡುವಾಗ ತುಂಬಾ ಒಳ್ಳೆ ಚಟುವಟಿಕೆಯಿಂದ ಒಳ್ಳೆ ಕಾರ್ಯನಿರತವಾದ ಸಭೆ ಎಂಬುದಾಗಿ ನಾವು ಹೇಳಬಹುದು. And this is how we would evaluate most churches. ಅನೇಕ ಸಭೆಗಳನ್ನು ಸಹ ನಾವು ಈ ರೀತಿಯಾಗಿ ಮೌಲ್ಯಾರ್ಪಣೆ ಮಾಡುತ್ತೇವೆ. But let's now come to see what does the Lord have to say about this church as far as a condemnation. ಆದರೆ ಈ ಸಭೆಯ ಕುರಿತಾಗಿ ಕರ್ತನ ಒಂದು ಖಂಡನೆ ಏನಾಗಿತ್ತು ಎಂಬುದಾಗಿ ನೋಡೋಣ. And that's just one verse. ಅದು ಒಂದು ವಚನ ಮಾತ್ರ ಉಂಟು. Verse 4. 4ನೇ ವಚನ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. After saying all of these good things, ಎಲ್ಲ ಒಳ್ಳೆ ವಿಷಯಗಳನ್ನು ಹೇಳಿದ ನಂತರ he says, nevertheless, ಆದರೆ I have this against you. ನಿನ್ನ ಮೇಲೆ ತಪ್ಪು ಹೊರಿಸಬೇಕು ಈ ವಿಷಯವನ್ನು ತಪ್ಪು ಹೊರಿಸಿದ್ದೇನೆ. That you have left your first love. ನಿನಗಿದ್ದ ಮೊದಲನೇ ಆ ಪ್ರೀತಿಯನ್ನು ನೀನು ಬಿಟ್ಟಿದ್ದೀ. And he says, I am holding this against you. ನಿನ್ನ ಮೇಲೆ ಈ ವಿಷಯದ ಮೇಲೆ ತಪ್ಪು ಹೊರಿಸಿದ್ದೇನೆ. I have this against you. ನಿನ್ನ ವಿರುದ್ಧವಾಗಿ ನನಗೆ ಈ ವಿಷಯ ಉಂಟು. You have forsaken the love that you had at the beginning. ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೀ. You have abandoned the love that you had at first. ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೀ. And the first love that he's referring to here is of course their love for the Lord Jesus Christ. ಇಲ್ಲಿ ಮೊದಲು ಅವರಿಗಿದ್ದ ಪ್ರೀತಿ ಎಂಬುದಾಗಿ ಹೇಳುವಾಗ ಕರ್ತನ ಕಡೆಗೆ ಅವರಿಗಿದ್ದ ಪ್ರೀತಿ. I see all your works. ನಿಮ್ಮ ಎಲ್ಲ ಕೃತ್ಯಗಳನ್ನು ನಾನು ನೋಡುತ್ತೇನೆ. And I like them. ನನಗೆ ಅವುಗಳು ಇಷ್ಟವಾಗಿವೆ. But ಆದರೆ the motivation for your labor is not right. ಆದರೆ ಆ ಒಂದು ಪ್ರಯಾಸದ ಒಂದು ಉದ್ದೇಶವು ಅದು ತಪ್ಪಾಗಿ ಉಂಟು. The reason why you are doing all the things you are doing is not because of your love for me. ಆದರೆ ನೀವು ಮಾಡುತ್ತಿರುವ ಎಲ್ಲ ಒಂದು ಕೃತ್ಯಗಳು ನನ್ನ ನಿಮಿತ್ತ ಅಥವಾ ನನ್ನ ಮೇಲಿರುವ ಒಂದು ಪ್ರೀತಿಯ ನಿಮಿತ್ತ ನೀವು ಮಾಡುತ್ತಿಲ್ಲ. Rather it is perhaps motivated by selfishness. ಒಂದು ವೇಳೆ ಒಂದು ಸ್ವಾರ್ಥದ ಒಂದು ಉದ್ದೇಶದಿಂದ ನೀವು ಈ ಕಾರ್ಯಗಳನ್ನು ಮಾಡುತ್ತಿರಬಹುದು. Motivated perhaps by pride. ಒಂದು ವೇಳೆ ಒಂದು ಹೆಮ್ಮೆಯು ಅದರ ಉದ್ದೇಶವಾಗಿರಬಹುದು. Perhaps it is motivated by a desire to be accepted. ಇಲ್ಲ ಅಂಗೀಕರಿಸಲ್ಪಡಬೇಕೆಂಬ ಒಂದು ಉದ್ದೇಶದಿಂದ ಒಂದು ಮನೋಭಾವನೆಯಿಂದ ಮಾಡುತ್ತಿದ್ದಾರೆ. Motivated by a desire to have people say good things about us. ಜನರು ನಮ್ಮ ಕುರಿತಾಗಿ ಒಳ್ಳೆಯ ಮಾತುಗಳನ್ನು ಹೇಳಬೇಕೆಂಬ ಒಂದು ಪ್ರೇರಣೆಯಿಂದ ನೀವು ಮಾಡುತ್ತಿರಬಹುದು. I like your works. ನಿನ್ನ ಕೃತ್ಯಗಳು ನನಗೆ ಇಷ್ಟ. I commend you for them. ಆ ಒಂದು ಕೃತ್ಯಗಳಿಗಾಗಿ ನಿನ್ನನ್ನು ಪ್ರಶಂಸಿಸುತ್ತೇನೆ. I the Lord I am looking into your heart. ಆದರೆ ನಾನು ಕರ್ತನು ನಿಮ್ಮ ಹೃದಯಗಳನ್ನು ನೋಡುತ್ತಿದ್ದೇನೆ. And I don't like what I see. ಆದರೆ ನಾನು ನೋಡುವ ವಿಷಯಗಳು ನನಗೆ ಇಷ್ಟವಲ್ಲ. That fire of the intimacy of your relationship with me, I don't see it burning anymore. ಆದರೆ ನನ್ನ ಹತ್ತಿರ ನನ್ನ ಸಂಗಡ ಇರುವ ನಿಕಟವಾದ ಒಂದು ಸಂಬಂಧದಲ್ಲಿರುವ ಒಂದು ಬೆಂಕಿಯ ಕಿಚ್ಚು ನಾನು ನೋಡುತ್ತಿಲ್ಲ. Now let me just give you an example from real life of how to think about this. ಇದರ ಕುರಿತಾಗಿ ಹೇಗೆ ಆಲೋಚನೆ ಮಾಡಬೇಕೆಂಬುದಾಗಿ ಒಂದು ನಿಜವಾದ ಒಂದು ದೃಷ್ಟಾಂತವನ್ನು ಕೊಡುತ್ತೇನೆ. And that is an example of marriage. ಅದು ಒಂದು ಮದುವೆಯ ಒಂದು ಸಂಬಂಧದ ಒಂದು ದೃಷ್ಟಾಂತ. So you take a young man and a young woman. ಒಂದು ಯೌವನ ಪುರುಷ ಸ್ತ್ರೀಯನ್ನು ನೋಡುವಾಗ who have just got married. ಈಗ ತಾನೇ ಅವರಿಗೆ ಮದುವೆ ಆಗಿದೆ. Or even you can start slightly before the marriage. ಆದರೆ ಮದುವೆಗೆ ಮುಂಚಿತವಾಗಿ ನೀವು You ಪ್ರಾರಂಭಿಸಬಹುದು. can see how they are excited about it. ಅವರು ಹೇಗೆ ಒಂದು ಆಸಕ್ತಿ ಉತ್ಸುಕತೆಯಿಂದ ಇರುತ್ತಾರೆ ನೋಡಿ. Looking forward to it. ಆ ಒಂದು ದಿನಕ್ಕಾಗಿ ಅವರು ಎದುರು ನೋಡುತ್ತಾ And ಇರ್ತಾರೆ. they cannot wait to get married. ಆ ಒಂದು ಮದುವೆ ಮಾಡೋದಕ್ಕಾಗಿ ಅವರು ಕಾಯುತ್ತಿರುತ್ತಾರೆ. They cannot
they can only think of spending their lives together with each other. ಒಬ್ಬರಿಗೊಬ್ಬರ ಒಂದು ಜೊತೆಯಲ್ಲಿ ಜೀವಿಸಬೇಕೆಂಬುದಾಗಿ ಅವರು ಯೋಚನೆ And then ಮಾಡುತ್ತಾರೆ. they get married. ನಂತರ ಅವರು ಮದುವೆ ಆಗುತ್ತದೆ. And they are in love with each other. ಒಬ್ಬರಿಗೊಬ್ಬರ ಒಂದು ಪರಸ್ಪರ ಪ್ರೀತಿ ಅವರಲ್ಲಿ They ಉಂಟು. are learning each other. They want to please each other. ಪರಸ್ಪರವಾಗಿ ಅವರು ಕಲಿಯುತ್ತಾ ಅವರು ಒಬ್ಬರಿಗೊಬ್ಬರು ಮೆಚ್ಚಿಸುವುದಕ್ಕೆ ಪ್ರಯತ್ನ They are ಮಾಡುತ್ತಿದ್ದಾರೆ. willing to do so many things for each other. ಮತ್ತು ಒಬ್ಬರಿಗೊಬ್ಬರು ಅನೇಕ ವಿಷಯಗಳನ್ನು ಮಾಡುವುದಕ್ಕೆ ಮುಂದಾದರು. And when you look at them, you can see that they love each other. ನೀವು ಅವರನ್ನು ನೋಡುವಾಗ ಅವರಲ್ಲಿ ಪರಸ್ಪರ ಪ್ರೀತಿ ಇದೆ ಎಂಬುದಾಗಿ ತಿಳ್ಕೊಳ್ಳುತ್ತೀರಿ. But then you go forward a little bit. ಆದ್ರೆ ಇನ್ನೂ ಸ್ವಲ್ಪ ಕಾಲ ಮುಂದೆ ಹೋದ ನಂತರ 4, 5, 6, 7 years. 4, 5 ಅಥವಾ 7 ವರ್ಷಗಳಾದ ನಂತರ They've had maybe a couple of children. ಈಗ ಅವರಿಗೆ 2 ಮಕ್ಕಳಾಗಿರಬಹುದು. And you look at it from the outside and everything still seems okay. ಆದರೆ ಹೊರಗಿನಿಂದ ನೋಡುವಾಗ ಎಲ್ಲವೂ ಚೆನ್ನಾಗಿರುವ ರೀತಿಯಲ್ಲಿ ಕಾಣಬಹುದು. Things are going fine. ಎಲ್ಲವೂ ಚೆನ್ನಾಗಿ ನಡೀತಾ ಉಂಟು. They are taking care of their children. ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಾರೆ. Their home looks fine. ಅವರ ಮನೆ ಚೆನ್ನಾಗಿದೆ. But in reality, if you dig into it, you find that the relationship between them is not as strong as it used to be. ಆದರೆ ವಾಸ್ತವಿಕವಾಗಿ ಆಳವಾಗಿ ನೋಡುವಾಗ ಆದರೆ ಹಿಂದೆ ಇದ್ದ ಒಂದು ರೀತಿಯಲ್ಲಿ ಅವರ ಸಂಬಂಧ ಈಗಿಲ್ಲ. They start taking each other for granted. ಈಗ ಅವರು ತುಂಬಾ ತಾತ್ಸಾರ ಮನೋಭಾವದಿಂದ ಅವರು They start ತೆಗೆದುಕೊಳ್ಳುತ್ತಿದ್ದಾರೆ. getting more and more irritated with each other. ಮತ್ತು ಒಬ್ಬರಿಗೊಬ್ಬರ ಮೇಲೆ ಅವರು ಬೇಸರಗೊಳ್ಳುತ್ತಿದ್ದಾರೆ. In front of everybody else, looks like everything is fine. ಎಲ್ಲರ ಮುಂದೆ ಅವು ಎಲ್ಲವೂ ಚೆನ್ನಾಗಿರುವ ರೀತಿಯಲ್ಲಿ ಕಾಣಬಹುದು. But that affection for each other, that love that was there, the intimacy from the beginning is no longer there. ಆದರೆ ಪ್ರಾರಂಭದಲ್ಲಿದ್ದ ಒಂದು ಪ್ರೀತಿ, ಒಂದು ನಿಕಟವಾದ ಒಂದು ಸಂಬಂಧ ಈಗಿಲ್ಲ. And that's how sometimes our faith and our work for the Lord becomes. ಈ ರೀತಿಯಾಗಿ ನಮ್ಮ ನಂಬಿಕೆ ಮತ್ತು ದೇವರಿಗಾಗಿ ನಾವು ಮಾಡುವ ಕೃತಿಗಳು ಸಹ ಈ ರೀತಿಯಾಗಿ ಆಗುತ್ತದೆ. Why do we do the things we do? ನಾವು ಮಾಡುವ ಕಾರ್ಯಗಳನ್ನು ನಾವು ಯಾಕೆ ಮಾಡುತ್ತಿದ್ದೇವೆ? Why do we come to church every Sunday? ಪ್ರತಿ ಭಾನುವಾರ ನಾವು ಯಾಕೆ ಸಭೆಗೆ Why do we ಬರುತ್ತೇವೆ? come to prayer meeting on Tuesday and Wednesday? ಮಂಗಳವಾರ ಮತ್ತು ಬುಧವಾರ ಯಾಕೆ ಪ್ರಾರ್ಥನೆಗೆ ನಾವು Why do ಬರುತ್ತೇವೆ? we come to Bible study on Saturday? ಶನಿವಾರ ಸತ್ಯವೇದ ಅಧ್ಯಯನಕ್ಕೆ ನಾವು ಯಾಕೆ ಬರುತ್ತಿದ್ದೇವೆ? Very often it's so that somebody won't come and ask you. ಅನೇಕ ಬಾರಿ ಯಾರು ಬಂದು ನಮ್ಮನ್ನು ಪ್ರಶ್ನಿಸಬಾರದೆಂಬುದಾಗಿ ನಾವು ಬರುತ್ತೇವೆ. Oh, what will uncle think if I don't come? ನಾನು ಸಭೆಗೆ ಬಾರದೇ ಇದ್ರೆ ಅಂಕಲ್ ಅವರು ಏನು ನೆನೆಸ್ಕೊಳ್ತಾರೆ? But it's not because we really desire and want to be there. ನಾವು ನಿಜವಾಗ್ಲೂ ಅಭಿಲಾಷೆಯಿಂದ ನಾವು ಅಲ್ಲಿರಬೇಕೆಂಬ ಒಂದು ಆಶೆಯಿಂದ ನಾವು It ಬರುವುದಿಲ್ಲ. is not because we really have an intimate relationship with the Lord. ದೇವರೊಂದಿಗೆ ನಿಕಟವಾದ ಒಂದು ಸಂಬಂಧ ಇಲ್ಲದೆ ನಾವು ಬರುತ್ತೇವೆ. Because of that intimacy of our relationship, our love for the Lord, we want to be in His presence and we want to hear His word. ನಾವು ಕರ್ತನ ಮೇಲೆ ಅಥವಾ ಕರ್ತನೊಂದಿಗಿರುವ ನಿಕಟವಾದ ಒಂದು ಸಂಬಂಧ, ಪ್ರೀತಿಯ ಒಂದು ದೆಸೆಯಿಂದ ನಾನು ಸಭೆಗೆ ಬರಬೇಕು, ಅಲ್ಲಿ ಇರಬೇಕು ಎಂಬ ಒಂದು ಅಭಿಲಾಷೆಯಿಂದ ನಾವು ಬರುವುದಿಲ್ಲ. Our faith should be fueled by our love for Christ. ನಮ್ಮ ನಂಬಿಕೆಯು ಕ್ರಿಸ್ತನ ಮೇಲಿರುವ ಒಂದು ಪ್ರೀತಿಯಿಂದ ಅದು ಪ್ರೇರಣೆ The ಆಗಿರಬೇಕು. Lord Jesus said, "If you love me, you will keep my commandments." ಕರ್ತನು ಹೇಳಿದ ಮಾತು, ನೀನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವಿ. We might think to ourselves, how can it be that such a good church looking so good, how can they be, how can they have abandoned their love for the Lord? ಈ ರೀತಿಯಾಗಿ ಒಳ್ಳೆ ಸಭೆ, ಇಷ್ಟು ಕೃತಿಗಳು ಮಾಡುತ್ತಿರುವ ಈ ಸಭೆ ಯಾಕೆ ಅವರು ತಮಗಿದ ಮೊದಲನೇ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಾರೆ ಎಂಬುದಾಗಿ ನಾವು ನೆನೆಸಬಹುದು. There are actually examples of this we see in scripture. ಇದಕ್ಕೆ ಉದಾಹರಣೆಗಳು ನಾವು ವಾಕ್ಯದಲ್ಲಿ There ನೋಡಬಹುದು. are examples we see in real life. ನಿಜ ಜೀವಿತದಲ್ಲಿ ಇದಕ್ಕೆ ದೃಷ್ಟಾಂತವನ್ನು ನೋಡಬಹುದು. And I just want to take one example from 2 Chronicles. 2 ಪೂರ್ವ ಕಾಲ ವೃತ್ತಾಂತದಿಂದ ಒಂದು ಉದಾಹರಣೆಯನ್ನು ನೋಡಬಹುದು. Verse 25. Chapter 25. ಒಂದು ಪೂರ್ವ ಕಾಲ ವೃತ್ತಾಂತ, Second. 2 ಪೂರ್ವ ಕಾಲ ವೃತ್ತಾಂತ 25ನೇ ಅಧ್ಯಾಯ. Yeah, let's read verse 1. 1ನೇ ವಚನ. 2 ಪೂರ್ವ ಕಾಲ ವೃತ್ತಾಂತ 25ನೇ ಅಧ್ಯಾಯ 1ನೇ ವಚನ. ಅಮೇಚಲ ಪಟ್ಟಕ್ಕೆ ಬಂದಾಗ 25 ವರ್ಷಗಳಾಗಿದ್ದರು. ಅವಳು ಯೆರೂಸಲೇಮಿನ 29 ವರ್ಷ ಆಳಿದರು. ಯೆರೂಸಲೇಮಿನ ಯೆಹೋದಾನ್ ಎಂಬಾಕೆ ಅವಳ ತಾಯಿ. Right. So we are seeing here the story of this one king of Judah named Amaziah. ಯೂದನ ಅರಸಲ್ಲಿ ಒಬ್ಬನಾದ ಅಮಚ್ಯನ ವಿಷಯವಾಗಿ ಈ ವಾಕ್ಯದಲ್ಲಿ And we know Judah had a lot of bad things and a few good things. ಯೂದದಲ್ಲಿ ಅನೇಕ ದುಷ್ಟ ಅರಸುಗಳು, ಕೆಲವು ಒಳ್ಳೆ ಅರಸುಗಳು ಇದ್ದರು. Okay, and look at verse 2. What kind of a king was Amaziah? 2ನೇ ವಚನದಲ್ಲಿ ಈ ಅಮಚ್ಯನು ಎಂತ ಒಬ್ಬ ಅರಸನಾಗಿದ್ದಾನೆ ಎಂಬುದಾಗಿ This is ನೋಡುತ್ತೇವೆ. the first part. ಮೊದಲನೇ He ಭಾಗ. did what was right
in the sight of the Lord. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. Amaziah was a good king. ಅಮಜ್ಯನು ಒಳ್ಳೆ ಅರಸನಾಗಿದ್ದನು. He did what was right in the sight of the Lord. ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡುತ್ತಿದ್ದನು. Okay, but there is a but over there. ಆದರೆ ಎಂಬ ಒಂದು ಪದ ಅಲ್ಲಿ ಉಂಟು. And look at what it says. ಅಲ್ಲಿ But not with a loyal heart. ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. Amaziah did what was right. ಅಮಜ್ಯನು ಯಾವುದು ಸರಿಯಾಗಿತ್ತು ಆ ಕಾರ್ಯವನ್ನು ಮಾಡುತ್ತಿದ್ದನು. But the reality was that his heart was not loyal to the Lord. ಆದರೆ ಆತನು ಯಥಾರ್ಥ ಚಿತ್ತನಾಗಿರಲಿಲ್ಲ. Now later on, as we read that story, and we're not going to read it today, we see that if the impact of not having a loyal heart. ಆದರೆ ಈ ಒಂದು ಕಥೆಯ ನಂತರ ನೀವು ನೋಡಬಹುದು ಆತ ಒಂದು ಯಥಾರ್ಥನಾಗಿ ಇಲ್ಲದೇ ಇರುವ ಒಂದು ಪರಿಣಾಮ ಏನೆಂಬುದಾಗಿ ನೀವು His ನೋಡಬಹುದು. pride dominates his life. ಆತನ ಜೀವಿತದಲ್ಲಿ ಅವನ ಹೆಮ್ಮೆ ಅವನನ್ನು ದೊರೆತನ And ಮಾಡಿತು. though he did a lot of good things, ಆತನು ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರು. later on in his life he went into idolatry. ಅವನ ಜೀವಿತದಲ್ಲಿ ನಂತರ ಕಾಲದಲ್ಲಿ ವಿಗ್ರಹಾರಾಧನೆ ಮಾಡಿದನು. And he ignores the prophets when they prophesy against him. ಪ್ರವಾದಿಗಳು ಇವನ ವಿರುದ್ಧವಾಗಿ ಮಾತನಾಡಿದಾಗ ಅವನು ತಾತ್ಸಾರ ಮಾಡಿದನು. He goes to war with Israel against the word of the Lord. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಆತನು ಇಸ್ರಾಯೇಲರ ವಿರುದ್ಧವಾಗಿ ಹೋರಾಡಿದನು. And he is eventually killed by his own servants. ಅಂತಿಮವಾಗಿ ತನ್ನ ಸೇವಕರ ಮುಖಾಂತರ ಕೊಲ್ಲಲ್ಪಟ್ಟನು. That's an example from scripture in the history of Israel of someone whose heart was not right towards the Lord, even though he was doing good. ಇಸ್ರಾಯೇಲರ ಚರಿತ್ರೆಯಲ್ಲಿ ಒಂದು ದೃಷ್ಟಾಂತ ನಾವು ಈಗಾಗಲೇ ನೋಡಿದ್ದೇವೆ. ಒಳ್ಳೆ ಕೃತ್ಯಗಳನ್ನು ಮಾಡುತ್ತಿದ್ದರೂ ಸಹ ಆತನು ಯಥಾರ್ಥನಾಗಿರಲಿಲ್ಲ. Now let me give you an example from history. ಚರಿತ್ರೆಯಿಂದ ಒಂದು ಉದಾಹರಣೆಯನ್ನು ಕೊಡ್ತೇನೆ. In the late 1800s and early 1900s, there was a missionary named Andrew Murray. ಆಂಡ್ರೂ ಮುರೆ ಎಂಬುದಾಗಿ 18-19ನೇ ಶತಮಾನದಲ್ಲಿ ಒಬ್ಬ ದೇವರ ಸೇವಕನಿದ್ದನು. Andrew Murray was a giant of the faith. ಈ ಆಂಡ್ರೂ ಮುರೆ ಎಂಬುದಾಗಿ ಹೇಳುವಾಗ ದೊಡ್ಡ ನಂಬಿಕೆ ಉಳ್ಳವನಾಗಿದ್ದನು. He was a leader of the church in South Africa. ಸೌತ್ ಆಫ್ರಿಕಾದಲ್ಲಿರುವ ಸಭೆಯ ನಾಯಕನಾಗಿದ್ದನು. By the time he was 40, he was pastoring a very large church. 40 ವರ್ಷ ಪ್ರಾಯದಲ್ಲಿ ಒಂದು ದೊಡ್ಡ ಒಂದು ಸಭೆಯ ಸಭಾ ಪಾಲಕನಾಗಿದ್ದನು. And he was writing a lot of books. ಅನೇಕ ಪುಸ್ತಕಗಳನ್ನು ಬರೆದಿದ್ದನು. And he was started many schools. ಅನೇಕ ಶಾಲೆಗಳನ್ನು ಪ್ರಾರಂಭಿಸಿದನು. He was a missionary hero. ಅಲ್ಲಿ ಒಂದು ದೇವರ ಸೇವಕನಾಗಿ ಒಬ್ಬ ವೀರನಾಗಿದ್ದನು. But later on he writes about that time. ಆದರೆ ನಂತರ ಆ ಒಂದು ಕಾಲಘಟ್ಟದ ವಿಷಯವಾಗಿ ಆತನು ಬರೆಯುವಾಗ And he said that he was internally starving. ಆದರೆ ಆಂತರಿಕವಾಗಿ ಆತನು ಹಸಿದವನಾಗಿದ್ದನು ಎಂಬುದಾಗಿ ಹೇಳುತ್ತಾನೆ. He reached the point in his life where his first love had been buried under the weight of his own religious productivity. ಧಾರ್ಮಿಕವಾದ ಒಂದು ಕಾರ್ಯಗಳ ಒಂದು ಭಾರದ ಒಂದು ಅಡಿಯಲ್ಲಿ ಅವನ ಪ್ರಥಮ ಒಂದು ಪ್ರೀತಿಯು ಅದು ಊನಲ್ಪಟ್ಟಿತು ಎಂಬುದಾಗಿ ಆತನು ಹೇಳಿದನು. And he described his life this way. ಅವನ ಜೀವವನ್ನು ಈ ರೀತಿಯಾಗಿ ವಿವರಿಸಿದನು. He said that he was a man who was doing everything for God. ದೇವರಿಗಾಗಿ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಿದ್ದ ಒಬ್ಬ ಮನುಷ್ಯನು. But nothing with him. ಆದರೆ ಯಾವುದು ಅವನ ಸಂಗಡ ಇಲ್ಲ. Doing everything for God. ದೇವರಿಗಾಗಿ ಎಲ್ಲಾ ಕಾರ್ಯಗಳನ್ನು ಮಾಡಿ. But doing nothing with God. ಆದರೆ ದೇವರ ಜೊತೆ ಇದ್ದು ಏನು ಮಾಡುತ್ತಿಲ್ಲ. He had become a religious machine. ಒಂದು ಧಾರ್ಮಿಕವಾದ ಒಂದು ಯಂತ್ರವಾಗಿ ಆದನು. The passion that he had when he was a young man, it was replaced by a sense of duty. ಆದರೆ ಯವನಸ್ಥನಾಗಿ ಅವನಿಗಿದ್ದ ಒಂದು ಅತ್ಯಾಸಕ್ತಿ ಆ ಪ್ರೀತಿಯು ಈಗ ಆತನು ಮಾಡುವ ಒಂದು ಕಾರ್ಯ ಒಂದು ಕರ್ತವ್ಯ ರೀತಿಯಲ್ಲಿ ಆತನು ಮಾಡುತ್ತಿದ್ದಾನೆ. He conquered the mission field. ಆ ಒಂದು ಸೇವಾ ಕ್ಷೇತ್ರವನ್ನು ಆತನು ಸ್ವಾಧೀನ ಮಾಡಿಕೊಂಡನು. He lost the his friendship with the Lord Jesus. ಆದರೆ ದೇವರ ಸಂಗಡ ಕರ್ತನ ಸಂಗಡ ಇದ್ದ ಆ ಸ್ನೇಹವನ್ನು ಕಳ್ಕೊಂಡನು. See, it's possible for us to be in that same situation. ಇದೇ ಪರಿಸ್ಥಿತಿಯಲ್ಲಿ ನಾವು ಸಹ ಇರುವ ಒಂದು ಸಾಧ್ಯತೆ ಉಂಟು. Even if you are a great preacher, ನೀವು ದೊಡ್ಡ ಪ್ರಸಂಗ ಮಾಡುತ್ತಿರಬಹುದು, a great teacher, ಇಲ್ಲ ದೊಡ್ಡ ಬೋಧಕರಾಗಿರಬಹುದು, doing a lot of good things. ನೀವು ಅನೇಕ ಒಳ್ಳೆ ಕೃತಿಗಳನ್ನು ಮಾಡುತ್ತಿರಬಹುದು. You know, we think about the way our life progresses. ನಾವು ನಮ್ಮ ಜೀವಿತ ಹೇಗೆ ಏಳಿಗೆಗೆ ಬರುತ್ತಿದ್ದೇವೆ ಎಂಬುದಾಗಿ ನೆನೆಸಿ, at the time we are saved, we have the zeal and a love for the Lord. ರಕ್ಷಣೆಗೆ ಬಂದಾಗ ದೇವರ ಮೇಲಿನ ಒಂದು ಪ್ರೀತಿ ಮತ್ತು ಅತ್ಯಾಸಕ್ತಿಯಿಂದ ನಾವು ಇದ್ದೇವೆ. And we crave to know more about him. ದೇವರ ಕುರಿತು ಆತನನ್ನು ಹೆಚ್ಚಾಗಿ ತಿಳುಕೊಳ್ಳುವ ಹಂಬಲ we want to show our love for him. ಮತ್ತು ನಮ್ಮ ಪ್ರೀತಿಯನ್ನು ಆತನಿಗೆ ತೋರಿಸಬೇಕೆಂಬುದಾಗಿದೆ. But just like that marriage I was describing,
ಮದುವೆ ವಿಷಯವಾಗಿ ನಾನು ವಿವರಿಸಿದ ಹಾಗೆ few years into our faith, ನಮ್ಮ ನಂಬಿಕೆಗೆ ಬಂದು ಕೆಲವು ವರ್ಷಗಳ still doing from the outside everything that looks good. ಹೊರಗೆ ಎಲ್ಲವೂ ಚೆನ್ನಾಗಿರುವ ರೀತಿಯಲ್ಲಿ ನಾವು ಎಲ್ಲ ಕಾರ್ಯಗಳನ್ನು But our ಮಾಡುತ್ತೇವೆ. relationship with the Lord is not really there. ಆದರೆ ನಮ್ಮ ಕರ್ತನ ಸಂಗಡ ಇರುವ ಒಂದು ಸಂಬಂಧ ಅದು ಸರಿಯಾಗಿಲ್ಲ. And that's how our life progresses. ಈ ರೀತಿಯಾಗಿ ನಮ್ಮ ಜೀವನ ಮುಂದೆ So ಹೋಗುತ್ತದೆ. we'll come back to Andrew Murray a little later and tell you how his story ended. ಆಂಡ್ರೂ ಮೊರೆ ಅವನ ಜೀವನ ಹೇಗೆ ಕಡೆಗಾಣಿತು ಎಂಬುದಾಗಿ ನಂತರ ಹೇಳುತ್ತೇನೆ. But let's look at how our life evolves. ಆದರೆ ನಮ್ಮ ಜೀವನ ಅದು ಹೇಗೆ ಮುಂದೆ ಹೋಗುತ್ತಿದೆ ಎಂಬುದಾಗಿ ನೋಡೋಣ. You know, we do not give much priority to living the Christian life and seeking God's will. ಕ್ರೈಸ್ತ ಜೀವವನ್ನು ಜೀವಿಸಿ ದೇವರ ಚಿತ್ತ ಏನೆಂಬುದಾಗಿ ಹುಡುಕಿ ಅದನ್ನು ತಿಳುಕೊಳ್ಳುವ ಒಂದು ವಿಷಯದಲ್ಲಿ ನಾವು ಸಮಯ We do a ಮಾಡ್ತೀವಿ. lot of things, ನಾವು ಅನೇಕ ಕೃತಿಗಳನ್ನು ಮಾಡುತ್ತಿದ್ದೇವೆ, but our mind is with the world. ಆದರೆ ನಮ್ಮ ಮನಸ್ಸು ಲೋಕದ ಕಡೆಗೆ ಹೋಗುತ್ತದೆ. Our pursuits are worldly. ನಾವು ಲೋಕದ ವಿಷಯಗಳನ್ನು ಹಿಂದಕ್ಕೆ We want to ಹೋಗುತ್ತೇವೆ. be comfortable with the world. ಲೋಕದಲ್ಲಿ ಇರುವ ವಿಷಯಗಳಲ್ಲಿ ಅನುಕೂಲವಾಗಿರಬೇಕೆಂಬುದಾಗಿ ನೆನೆಸುತ್ತೇವೆ. You know, and we've lost sight of the fact that loving Christ means living in obedience to Him. ಕ್ರಿಸ್ತನ ಮೇಲೆ ನಾವು ಪ್ರೀತಿಯಿಂದ ಜೀವಿಸುವುದು, ಆತನಿಗೆ ವಿಧೇಯನಾಗಿ ಜೀವಿಸಬೇಕೆಂಬ ಒಂದು ವಿಷಯವನ್ನು ನಾವು ಮರೆತು You know, when ಹೋಗುತ್ತೇವೆ. you have been coming to an assembly for many years, ನೀವು ಸಭೆಗೆ ಅನೇಕ ವರ್ಷಗಳಿಂದ ಬರುತ್ತಿದ್ದೀರಿ. you know, it's possible to look like a very good believer. ನೀವು ಒಳ್ಳೆ ಒಬ್ಬ ವಿಶ್ವಾಸಿಯಾಗಿ ಕಾಣಬಹುದು. Because we know all the language to use. ಯಾಕಂದ್ರೆ ನಾವು ಯಾವ ಪದ ಬಳಕೆಯನ್ನು ಮಾಡಬೇಕೆಂಬುದಾಗಿ You can live ಹೇಳಿದ್ದೇವೆ. anywhere during the week and appear to be a very holy person on Sunday. ನಾವು ವಾರದ ಪೂರ್ತಿ ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ಜೀವಿಸಿ ಭಾನುವಾರ ನಾವು ತುಂಬಾ ಪರಿಶುದ್ಧರಾಗಿ ಕಾಣಿಸಿಕೊಳ್ಳಬಹುದು. That's how very often it happens in our life. ಇದು ನಮ್ಮ ಜೀವಿತದಲ್ಲಿ ನಡೆಯುತ್ತದೆ. And we get busy in activities. ನಾವು ಕೃತಿಗಳಲ್ಲಿ We ಕಾರ್ಯನಿರತರಾಗಿರ್ತೇವೆ. try to do all the right things. ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಯಾಸ But it ಪಡ್ತೇವೆ. comes from legalism and not from a love for the Lord. ಆದರೆ ಅವೆಲ್ಲ ಕಾರ್ಯಗಳು ದೇವರ ಮೇಲಿನ ಒಂದು ಪ್ರೀತಿಯಿಂದ ಅದು ಬರುವುದಿಲ್ಲ, ಆದರೆ ಒಂದು ಕರ್ತವ್ಯದ ರೀತಿಯಲ್ಲಿ We don't ಮಾಡ್ತೇವೆ. have the prayer life that we used to have. ನಮಗೆ ಹಿಂದೆ ಇದ್ದ ಒಂದು ಪ್ರಾರ್ಥನಾ ಜೀವಿತ ಈಗಿಲ್ಲ. We don't have the deep study of the Word of God that we used to have. ಹಿಂದೆ ಇದ್ದ ಒಂದು ಆಳವಾದ ಒಂದು ಸತ್ಯವೇದ ಅಧ್ಯಯನ ಇವಾಗ ನಾವು ಮಾಡುತ್ತಿಲ್ಲ. You know, I have to always confront myself with this in my own life. ನಾನು ಸಹ ಎಲ್ಲಾ ವಿಷಯಗಳನ್ನು ನಾನು ಎದುರಿಸುವವನಾಗಿದ್ದೇನೆ. Because there's so many things I've been doing for years. ಯಾಕಂದ್ರೆ ಅನೇಕ ವರ್ಷಗಳಿಂದ ಅನೇಕ ಕಾರ್ಯಗಳನ್ನು ನಾನು If ಮಾಡುತ್ತಿದ್ದೇನೆ. you call me here to preach 2 or 3 or 4 messages, I can do it. ನೀವು ಇಲ್ಲಿ ನನ್ನನ್ನು ಕರೆದು 3-4 ಸಂದೇಶಗಳನ್ನು ಕೊಡಬೇಕೆಂಬುದಾಗಿ ಕರೆಯುವುದಾದ್ರೆ ನಾನು ಮಾಡಬಹುದು. But how is my intimacy with the Lord? ಆದರೆ ಕರ್ತನ ಸಂಗಡ ನನ್ನ ಒಂದು ನಿಕಟವಾದ ಸಂಬಂಧ ಇದೆ. Am I just doing it because I'm used to it, because I know what to do, or because I really love the Lord? ನಾನು ಎಲ್ಲ ಕಾರ್ಯಗಳನ್ನು ನನಗೆ ಗೊತ್ತಿದೆ, ನಾನು ಮಾಡುತ್ತಾ ಇದ್ದೇನೆ ಎಂಬ ಒಂದು ವಿಷಯದಿಂದ ನಾನು ಮಾಡುತ್ತಾ ಇದ್ದೇನೋ, ಇಲ್ಲ ನಾನು ನಿಜವಾಗ್ಲೂ ದೇವರನ್ನು ಪ್ರೀತಿಸಿ ಮಾಡುತ್ತಾ ಇದ್ದೇನೋ? Am I doing it simply to meet people's expectations? ಜನರ ಒಂದು ನಿರೀಕ್ಷೆಯನ್ನು ನಾನು ಪೂರ್ತಿ ಮಾಡುವುದಕ್ಕಾಗಿ ನಾನು ನೋಡುತ್ತಾ Am I ಇದ್ದೇನೆ. doing it simply to fulfill my duties? ಇಲ್ಲ ನನ್ನ ಕರ್ತವ್ಯವನ್ನು ನೆರವೇರಿಸುವುದಕ್ಕಾಗಿ ನಾನು ಮಾಡುತ್ತಾ ಇದ್ದೇನೋ? Or am I doing it because I truly love the Lord? ಇಲ್ಲ ನಾನು ನಿಜವಾಗ್ಲೂ ದೇವರನ್ನು ಪ್ರೀತಿಸುವ ದೆಸೆಯಿಂದ ನಾನು ಈ ಎಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದೇನೋ? And this is what each of us should ask ourselves this morning. ಈ ಮುಂಜಾನೆ ನಾವು ಪ್ರತಿಯೊಬ್ಬರು ಈ ಪ್ರಶ್ನೆಯನ್ನು ನಮ್ಮಲ್ಲೇ ಕೇಳಿಕೊಳ್ಳಬೇಕು. Where do each of us stand in our relationship with the Lord? ಕರ್ತನ ಸಂಗಡ ಇರುವ ಒಂದು ಸಂಬಂಧದಲ್ಲಿ ನಾವು ಎಲ್ಲಿ ನಿಂತಿದ್ದೇವೆ? Have we lost our first love? ಪ್ರಥಮ ಪ್ರೀತಿಯನ್ನು ನಾವು ಕಳ್ಕೊಂಡಿದ್ದೆವು. Look at Philippians 3 verse 7 and 8. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:7-8. What the Apostle Paul says. ಅಲ್ಲಿ ಅಪೊಸ್ತಲನಾದ ಪೌಲನು ಹೇಳುವ ಮಾತನ್ನು ಗಮನಿಸಿ. Philippians 3, 7 and 8. ಫಿಲಿಪಿ 3ನೇ ಅಧ್ಯಾಯ 7 ಮತ್ತು 8ನೇ ವಚನಗಳು. ಆದರೆ ನನಗೆ ಲಾಭವಾಗಿದ್ದವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸಿದ್ದೇನೆ. ಇಷ್ಟು ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಯಾವುದೇ ಅತಿ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವನ್ನು ಎಣಿಸಿದ್ದೇನೆ. ಆದರೆ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡುವುದನ್ನು ಕಸವನ್ನು ಎಣಿಸಿದ್ದೇನೆ. What was Paul's focus? ಪೌಲನ ಗುರಿ ಏನಾಗಿತ್ತು? His focus was knowing Christ Jesus, my Lord. ನನ್ನ ಕರ್ತನು ಯೇಸು ಕ್ರಿಸ್ತನನ್ನು ಹೆಚ್ಚಾಗಿ ತಿಳಿಯುವುದೇ ಆತನ And ಗುರಿಯಾಗಿದೆ. as you read that passage, he goes on to say this. ಮುಂದೆ ವಾಕ್ಯ ಭಾಗದಲ್ಲಿ ಆತನು ಹೇಳುವುದೇನೆಂದರೆ, He says, I press on toward the goal. ನಾನು ಆ ಒಂದು ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ He was ಇದ್ದೇನೆ. passionate about that goal of knowing Christ
more and more. ಕ್ರಿಸ್ತನನ್ನು ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುವ ಒಂದು ಆಸಕ್ತಿ ಅಭಿಲಾಷ ಅವನಿಗೆ Now, you're doing a lot of things. ನೀವು ಅನೇಕ ಕೃತ್ಯಗಳನ್ನು But ಮಾಡುತ್ತಿದ್ದೀರಿ, in your personal life, the joy of the Lord is just not there. ಆದರೆ ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಯೆಹೋವನ ಒಂದು ಸಂತೋಷ ಇಲ್ಲದೆ ಇದೆ. No, are you doing all the right things, but you are seeing struggles in your marriage, in your relationship with other people, in your walk with the Lord? ನೀವು ಅನೇಕ ಒಳ್ಳೆ ಕೃತ್ಯಗಳನ್ನು ಮಾಡುತ್ತಿದ್ದೀರಿ, ಆದರೆ ನಿಮ್ಮ ಒಂದು ಮದುವೆ ಸಂಬಂಧದಲ್ಲಿಯೋ ಅಥವಾ ನಿಮ್ಮ ಇತರರೊಂದಿಗಿರುವ ಒಂದು ಸಂಬಂಧದಲ್ಲಿ ನೀವು ಹೋರಾಡುತ್ತಿದ್ದೀರಿ. Are you struggling with some sin in your life? ಇಲ್ಲ, ನಿಮ್ಮ ಜೀವಿತದಲ್ಲಿರುವ ಏನೋ ಒಂದು ಪಾಪದ ವಿಷಯದಲ್ಲಿ ಹೋರಾಡುತ್ತಿದ್ದೀರೋ? Are you rebelling against authority? ಇಲ್ಲ, ಒಂದು ಅಧಿಕಾರ ವಿರುದ್ಧವಾಗಿ ತಿರುಗಿ ಬೀಳುತ್ತಿದ್ದೀರೋ? Are you led by your emotions rather than by the truth of God's word? ಭಾವನೆಯಿಂದ ನೀವು ನಡೆಸಲ್ಪಡುತ್ತಾ ಇದ್ದೀರೋ? ಇಲ್ಲ, ಸತ್ಯದಿಂದ ಸತ್ಯವಾಕ್ಯದ ಪ್ರಕಾರ Have you ನಡೆಸಲ್ಪಡುತ್ತಾ lost or forsaken or abandoned your first love? ನಿಮಗಿಂತ ಮೊದಲನೇ ಪ್ರೀತಿ, ಪ್ರಥಮ ಪ್ರೀತಿಯನ್ನು ನೀವು ಬಿಟ್ಟಿದ್ರೋ, ಕಳೆದುಕೊಂಡಿದ್ರೋ? What's the answer to this? ಇದಕ್ಕೆ ಉತ್ತರ ಏನು? It's the last point I want to share. ಅದೇ ಕೊನೆಯ ಅಂಶವನ್ನು How ನಾನು do we ಹಂಚಿಕೊಳ್ಳುತ್ತೇನೆ. restore our first love? ಪ್ರಥಮ ಪ್ರೀತಿಯನ್ನು ನಾವು ಹೇಗೆ ಪುನಃಸ್ಥಾಪಿಸಬಹುದು? Let's come back to Revelation chapter 2 ಪ್ರಕಟಣೆ 2ನೇ ಅಧ್ಯಾಯಕ್ಕೆ ಹಿಂತಿರುಗಿ ಬರೋಣ. and verse 5. 5ನೇ ವಚನದಲ್ಲಿ, ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೀನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡಿದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. So there are three things we see here. ಇಲ್ಲಿ 3 ವಿಷಯಗಳನ್ನು ನೋಡಬಹುದು. First one is remember. ಮೊದಲು ನೆನಪಿಗೆ ತಂದುಕೊಂಡು, Remember who it is that you are to love. ನೀನು ಯಾರನ್ನು ಪ್ರೀತಿಸಬೇಕೆಂಬುದನ್ನು Remember who ನೆನಪಿಗೆ Christ is and what He did for you. ಕ್ರಿಸ್ತನು ಯಾರು, ಆತ ನಿನಗಾಗಿ ಮಾಡಿದ ವಿಷಯಗಳು ಏನು ಎಂಬುದಾಗಿ That's what ನೆನಪಿಗೆ we ತಂದು, remember here this morning. ಬೆಳಗ್ಗೆ ಮುಂಜಾನೆ ನಾವು ಅದನ್ನೇ ನೆನಪಿಸಿಕೊಂಡೆವು. Christ is the preeminent one, the creator God. ಕ್ರಿಸ್ತನು ತಾನೇ ಆತನು ಪ್ರಮುಖನು, ಸೃಷ್ಟಿಕರ್ತನು. He is your redeemer. He gave His life. He shed His blood for you. ಆತನು ನಿಮ್ಮ ವಿಮೋಚಕನು, ನಿಮಗಾಗಿ ರಕ್ತವನ್ನು ಸುರಿಸಿ He ರಕ್ಷಿಸಿದನು. is your high priest. He is interceding for you even now. ಆತನು ನಿಮಗೆ ಮಹಾಯಾಜಕನಾಗಿದ್ದು ಈಗಲೂ ನಿಮಗಾಗಿ ವಿಜ್ಞಾಪನೆ He ಮಾಡುತ್ತಿದ್ದಾನೆ. is working for you as your high priest even today. ಮಹಾಯಾಜಕನಾಗಿದ್ದು ಈಗಲೂ ಸಹ ನಿಮಗಾಗಿ ಕಾರ್ಯ Oh, ಮಾಡುತ್ತಿದ್ದಾನೆ. remember from where you have fallen. ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೆನಪಿಗೆ ತಂದುಕೊಂಡು, Go back and remember the days when you first came to Christ. ಕ್ರಿಸ್ತನ ಕಡೆಗೆ ಬಂದ ಆ ದಿನಗಳನ್ನು ನೆನಪಿಗೆ ತಂದುಕೋ. When you truly enjoyed the joy of your salvation. ನಿಮ್ಮ ರಕ್ಷಣಾ ಆನಂದವನ್ನು ಯಥಾರ್ಥವಾಗಿ ನೀವು ಅನುಭವಿಸಿದ ದಿನಗಳನ್ನು How you ನೆನಪಿಗೆ ತಂದುಕೋ. enthusiastically followed Him. ಹೇಗೆ ಆಸಕ್ತಿಯಿಂದ ಆತನನ್ನು ಹಿಂಬಾಲಿಸಿದ್ರಿ, How you hungered and thirsted for the word of God. ದೇವರ ವಾಕ್ಯಕ್ಕೆ ನೀವು ಹೇಗೆ ಹಸಿದು ಬಾಯಾರಿದವರಾಗಿದ್ದೀರಿ. Not because you had to. ನಿಮಗೆ ಆ ರೀತಿಯಾಗಿ ಮಾಡಬೇಕೆಂಬ ಒಂದು ದೇಶದಲ್ಲ, Not to please other people. ಜನರನ್ನು ಮೆಚ್ಚಿಸಬೇಕೆಂಬುದಾಗಿ Not out of duty or obligation. ಒಂದು ಕರ್ತವ್ಯದ ನಿಮಿತ್ತವಾಗಿ But ಅಲ್ಲ, out of a true love for the Lord. ಆದರೆ ದೇವರ ಮೇಲಿನ ಒಂದು ಯಥಾರ್ಥವಾದ ಪ್ರೀತಿಯಿಂದ Remember. ನೆನಪಿಗೆ ತಂದುಕೋ. Then the second point. 2ನೇ ಅಂಶ, Repent. ಮಾನಸಾಂತರ ಅಥವಾ ಪಶ್ಚಾತ್ತಾಪಗಳು. Repent. Change direction. ತಿರುಗಿಕೋ. Return back to your first love, the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೇಲಿದ್ದ ಒಂದು ಪ್ರಥಮ ಪ್ರೀತಿಯ ಕಡೆಗೆ ತಿರುಗಿಕೋ. Repent of the sin of losing your first love for Christ. ಕ್ರಿಸ್ತನ ಕಡೆಗೆ ಇದ್ದ ಒಂದು ಪ್ರೀತಿಯನ್ನು ಕಳೆದುಕೊಂಡಿದೆಯಾ ಅದರ ವಿಷಯವಾಗಿ ಪಶ್ಚಾತ್ತಾಪ. I'm reminded of the story of Peter, the apostle. ಅಪೊಸ್ತಲನಾದ ಪೇತ್ರನ ವಿಷಯವಾಗಿ ನನಗೆ ನೆನಪಿಗೆ ಬರುತ್ತದೆ. Peter denied the Lord Jesus. ಪೇತ್ರನು ಕರ್ತನನ್ನು ಅಲ್ಲಗಳೆದನು. And then he went fishing. ಅವನು ಮೀನು ಹಿಡಿಯುವುದಕ್ಕೆ ಹೋದನು. He went back to being a fisher of fish. ಆ ಒಂದು ಮೀನು ಹಿಡಿಯುವುದಕ್ಕೆ ಬೆಸ್ತನಾಗಿ ಮತ್ತೆ Instead ಹೋದನು. of being a fisher of men. ಮನುಷ್ಯರನ್ನು ಹಿಡಿಯುವ ಬೆಸ್ತನಾಗುವುದಕ್ಕೆ ಬದಲಾಗಿ ಮೀನು ಹಿಡಿಯುವ And the ಬೆಸ್ತನಾಗುವುದಕ್ಕೆ Lord ಹೋದನು. knew what was in Peter's heart. ಪೇತ್ರನ ಹೃದಯದಲ್ಲಿ ಏನಿದೆ ಎಂಬುದಾಗಿ ಕರ್ತನಿಗೆ The Lord ತಿಳಿದಿದ್ದು, comes to Peter to restore him. ಪೇತ್ರನನ್ನು ಪುನಃಸ್ಥಾಪಿಸುವುದಕ್ಕಾಗಿ ಕರ್ತನು ಬಂದನು. And did he say anything about what Peter had done? ಪೇತ್ರನು ಮಾಡಿದ ವಿಷಯವಾಗಿ ಕರ್ತನು ಏನಾದರೂ ಹೇಳಿದನು? No, he asked him one question. ಆ ರೀತಿಯಾಗಿ ಏನು ಕೇಳಿಲ್ಲ, ಆದ್ರೆ ಒಂದು ಪ್ರಶ್ನೆ And he ಕೇಳಿದ. asked him that question 3 times. ಆ ಪ್ರಶ್ನೆಯನ್ನು 3 ಬಾರಿ ಕೇಳಿದನು. Peter, do you love me? ಪೇತ್ರನೇ ನನ್ನ ಮೇಲೆ ಮಮತೆ ಇದೆಯೋ? Peter, do you love me? ಪೇತ್ರನೇ ನನ್ನ ಮೇಲೆ ಮಮತೆ ಇದೆಯೋ? Peter, do you love me? ಪೇತ್ರನೇ ನನ್ನ ಮೇಲೆ ಮಮತೆ Oh, ಇಟ್ಟಿದೆಯೋ? and Peter had to answer this way. He says, Lord, you know what's in my heart. ಪೇತ್ರನು ಈ ರೀತಿಯಾಗಿ ಉತ್ತರ ಕೊಡಬೇಕಾಯ್ತು, ಕರ್ತನೇ ನನ್ನನ್ನು ನೀನು I think ಬಲ್ಲನು. that was the point, although it doesn't tell us that that was the point that Peter repented.
ಆ ವಾಕ್ಯವು ಹೇಳದೇ ಇದ್ರು ಸಹ ಆ ಒಂದು ಸಂದರ್ಭದಂದು ಪೇತ್ರನು ಆತನು ಕರ್ತನ ಕಡೆಗೆ ತಿರುಗಿಕೊಂಡನು. Because of what the Lord says to him. ಯಾಕೆಂದ್ರೆ ಕರ್ತನು ಅವನಿಗೆ ಹೇಳಿದ ಮಾತಿನ ದೆಸೆಯಿಂದ, Peter, feed my lambs. ಪೇತ್ರನೇ ನನ್ನ ಕುರಿಮರಿಗಳನ್ನು ಮೇಯಿಸು. Repent. ಮಾನಸಾಂತರ Remember and then repent. ನೆನಪಿಗೆ ತಂದುಕೊಂಡು ತಿರುಗಿಕೋ. Come to God and tell him that you have sinned and ask for his mercy and he is faithful and just to forgive. ದೇವರ ಕಡೆಗೆ ತಿರುಗಿಕೊಂಡು ಪಾಪ ಮಾಡಿದ್ದೇನೆಂದು ಅರಿಕೆ ಮಾಡಿಕೊಂಡು ಒಪ್ಪಿಕೊಳ್ಳುವಾಗ ಆತನ ನೀತಿವಂತನ ನ್ಯಾಯ ನಂಬಿಕಸ್ಥನಾಗಿರುವುದನ್ನು ಕ್ಷಮಿಸುವನು. And the third point is this: repeat or return to the first works. ಮೂರನೇ ಕಾರ್ಯ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. Return to building your intimate relationship with the Lord. ಕರ್ತನ ಜೊತೆ ಇರುವ ನಿಕಟವಾದ ಸಂಬಂಧವನ್ನು ಬೆಳೆಸುವುದರಲ್ಲಿ ತಿರುಗಿ. Return to growing in your love for him. ಆತನ ಮೇಲಿನ ಒಂದು ಪ್ರೀತಿಯಲ್ಲಿ ಬೆಳೆಯುವುದಕ್ಕೆ ತಿರುಗಿಕೋ. Meditate on the Lord. ಕರ್ತನನ್ನು ಧ್ಯಾನ ಮಾಡು. Read and study scripture. ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡು. Pray to God for a greater love for him. ಆತನನ್ನು ಹೆಚ್ಚಾಗಿ ಪ್ರೀತಿಸುವ ಹಾಗೆ ಆತನಲ್ಲಿ ಕೇಳಿಕೊಳ್ಳಿ. Live every area of your life under the control of the Holy Spirit. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪವಿತ್ರ ಆತ್ಮನ ನಿಯಂತ್ರಣದಲ್ಲಿ ಜೀವಿಸುವ ಹಾಗೆ ನೀವು ಬೇಡಿಕೊಳ್ಳಿರಿ. Remember, repent and repeat. ನೆನಪಿಗೆ ತಂದುಕೊಂಡು ತಿರುಗಿಕೋ ಮತ್ತು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. And restore your intimate relationship with the Lord. ಕರ್ತನ ಸಂಗಡ ಇರುವ ಒಂದು ನಿಕಟವಾದ ಸಂಬಂಧವನ್ನು ಪುನಃಸ್ಥಾಪಿಸಿರಿ. Let me just come back and close with the rest of the story of the missionary Andrew Murray. ದೇವರ ಸೇವಕರು ಆಂಡ್ರೂ ಮುರೆ ಅವರ ಒಂದು ಉಳಿದ ಜೀವನ ಚರಿತ್ರೆಯನ್ನು ಇಲ್ಲಿ ಹೇಳುತ್ತೇನೆ. So in 1879, 1879ನೇ God used a physical ailment to address his spiritual drift away from him. ಆತನು ಆತ್ಮೀಕವಾಗಿ ಕ್ಷೀಣ ಹೊಂದಿದ ಒಂದು ಸಂಗತಿಯನ್ನು ಒಂದು ಶಾರೀರಿಕವಾದ ಒಂದು ಬಲಹೀನತೆ ಅಥವಾ ಒಂದು ಕೊರತೆಯಿಂದ ದೇವರು ವಿವರಿಸಬೇಕು. Andrew Murray lost his voice. ಈಗ ಆಂಡ್ರೂ ಮುರೆ ಅವರು ತಮ್ಮ ಧ್ವನಿಯನ್ನು ಕಳ್ಕೊಂಡರು. For 2 years, this famous missionary preacher, he couldn't say a single word. 2 ವರ್ಷಗಳ ಕಾಲ ಈ ಪ್ರಸಿದ್ಧವಾದ ದೇವರ ಸೇವಕರು ಒಂದು ಮಾತನ್ನು ಆಡಲಿಕ್ಕೆ ಸಾಧ್ಯವಾಗಲಿಲ್ಲ. God took him into a desert of silence. ಒಂದು ನಿಶ್ಶಬ್ದವಾದ ಒಂದು ಮರುಭೂಮಿಗೆ ದೇವರು ಅವನನ್ನು ನಡೆಸಬೇಕಾಗಿತ್ತು. And during that time, he realized that he was relying on his own intellect, his own smart. ಆ ಒಂದು ಕಾಲಘಟ್ಟದಲ್ಲಿ ತನ್ನ ಒಂದು ಸಾಮರ್ಥ್ಯ, ತನ್ನ ಒಂದು ಬುದ್ಧಿಶಕ್ತಿಯ ಮೇಲೆ ಅವನು ಅವಲಂಬಿತನಾಗಿದ್ದನು ಎಂಬುದಾಗಿ ಗುರುತಿಸಿಕೊಂಡನು. He was more worried about his own reputation. ತನ್ನ ಒಂದು ಸ್ಥಾನಮಾನದ ವಿಷಯವಾಗಿ ತುಂಬಾ ಚಿಂತೆ He had ಮಾಡಿದನು. left his first love ಆ ಪ್ರಥಮ ಪ್ರೀತಿಯನ್ನು ಕಳೆದುಕೊಂಡನು. because he was too busy talking about the Lord to actually talk to the Lord. ಅಲ್ಲಿ ಆತನು ಕರ್ತನ ಕುರಿತಾಗಿ ಮಾತನಾಡುವುದರಲ್ಲಿ ಹೆಚ್ಚು ಕಾರ್ಯನಿರತನಾಗಿದ್ದನು, ಆದರೆ ಕರ್ತನ ಸಂಗಡ ಆತನು ಹೆಚ್ಚು ಮಾತನಾಡಲಿಲ್ಲ. And during these 2 years, ಈ 2 ವರ್ಷಗಳ ಕಾಲಘಟ್ಟದಲ್ಲಿ he stopped trying to save the world. ಈ ಲೋಕವನ್ನು ರಕ್ಷಿಸುವ ಒಂದು ಪ್ರಯತ್ನವನ್ನು He ನಿಲ್ಲಿಸಿಬಿಟ್ಟು started abiding in Christ. ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದಕ್ಕೆ ಪ್ರಾರಂಭಿಸಿದರು. He rediscovered the command of the Lord Jesus in John chapter 15. ಯೋಹಾನನ ಪ್ರದಸ್ವಾರ್ತೆ 15ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿರುವ ಆಜ್ಞೆಯನ್ನು ನೆನಪು ಮಾಡಿಕೊಂಡನು. Abide in me. ನನ್ನಲ್ಲಿ ನೆಲೆಗೊಂಡಿರು. And then eventually his voice came back. ಅಂತಿಮವಾಗಿ ಅವನ ಒಂದು ಧ್ವನಿ ಹಿಂತಿರುಗಿ ಬಂತು. And he was a very different man. ಆ ಒಂದು ಸಮಯದಿಂದ ವಿಭಿನ್ನನಾಗಿದ್ದನು. He didn't go back to mission field with more strategies. ಆತನು ಹೆಚ್ಚು ಒಂದು ಕಾರ್ಯತಂತ್ರದಿಂದ ಆ ಒಂದು ಸೇವಾ ಕ್ಷೇತ್ರಕ್ಕೆ ಹೋಗಲಿಲ್ಲ. He returned with a focus on the presence of Christ. ಆದರೆ ಕ್ರಿಸ್ತನ ಒಂದು ಪ್ರಸನ್ನತೆಯ ಒಂದು ಕಡೆಗೆ ಇರುವ ಗುರಿಯಿಂದ ಗಮನದಿಂದ ಆತನು ಹೋದನು. And he wrote one of his most famous books. ಒಂದು ಪ್ರಸಿದ್ಧವಾದ ಒಂದು ಪುಸ್ತಕವನ್ನು ಬರೆದನು. It's titled Abide in Christ. ಕ್ರಿಸ್ತನಲ್ಲಿ ನೆಲೆಗೊಂಡಿರಿ ಎಂಬುದಾಗಿ ಆ ಪುಸ್ತಕದ It was ಹೆಸರು. a public confession ಅದು ಒಂದು ಬಹಿರಂಗವಾಗಿ ಆತನು ಅರಿಕೆ ಮಾಡಿಕೊಂಡ ವಿಷಯ. of how he had lost his first love. ಹೇಗೆ ತನ್ನ ಮೊದಲನೇ ಪ್ರೀತಿಯನ್ನು ಕಳೆದುಕೊಂಡನು ಎಂಬುದಾಗಿ. He lost his first love for Christ by trying to serve God in his own strength. ಕ್ರಿಸ್ತನನ್ನು ತನ್ನ ಸ್ವಂತ ಶಕ್ತಿಯಿಂದ ಸೇವೆ ಮಾಡುವ ಒಂದು ಪ್ರಯಾಸದಿಂದ ಆತನು ಕ್ರಿಸ್ತನ ಮೇಲಿನ ಪ್ರಥಮ ಪ್ರೀತಿಯನ್ನು ಕಳೆದುಕೊಂಡನು. So I just want to encourage you today to examine your own life. ಈ ಮುಂಜಾನೆ ನಿಮಗೆ ಪ್ರೋತ್ಸಾಹ ಮಾಡುವುದೇನೆಂದರೆ ನಿಮ್ಮ ಜೀವಿತವನ್ನು ಪರೀಕ್ಷಿಸಿರಿ. How is your love for the Lord? ಕರ್ತನ ಮೇಲೆ ನಿಮಗಿರುವ ಪ್ರೀತಿ ಹೇಗಿದೆ? How have I left my first love? ನನಗಿದ್ದ ಮೊದಲನೇ ಪ್ರೀತಿಯನ್ನು ನಾನು ಬಿಟ್ಟಿದ್ದೇನೆ. It's very true in many of our lives from time to time. ನಮ್ಮ ಒಂದು ಅನೇಕರ ಜೀವಿತದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಇದು The Lord is ಯಥಾರ್ಥವಾಗಿದೆ. telling us, ಕರ್ತನು ನಮಗೆ ಹೇಳುವುದೇನೆಂದರೆ remember,
ನೆನಪಿಗೆ ತಂದುಕೊಂಡು repent ತಿರುಗಿಕೋ and repeat. ಮುಂದೆ ಮೊದಲು ಮಾಡುತ್ತಿದ್ದ Get ಕೃತ್ಯಗಳನ್ನು back to ಮಾಡು. that intimate relationship you had with me. ನನ್ನ ಸಂಗಡ ಇದ್ದ ಆ ಒಂದು ನಿಕಟವಾದ ಸಂಬಂಧಕ್ಕೆ ತಿರುಗಿ ಬಾ. And let what you do be driven by that intimate relationship. ನೀನು ಮಾಡುವ ಎಲ್ಲಾ ಒಂದು ಕೃತ್ಯಗಳು ಈ ನಿಕಟವಾದ ಒಂದು ಸಂಬಂಧ ಅದು ಪ್ರೇರಣೆ ಆಗಿದ್ದು ಆ ಕಾರ್ಯಗಳನ್ನು May ಮಾಡಬೇಕು. the Lord bless these words to you. ದೇವರ ತಾನೇ ಈ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಲಿ.